ಅಲ್ಲ ಇವಳು ನನಗೆ ಹೇಳ್ದೆ ಹೇಗೆ ಲೀವ್ ತಗೊಂಡ್ಲು ಯಾವಾಗ ಲೀವ್ ಬೇಕಿದ್ರು 3 ದಿನದಿಂದ ಪ್ರಿಪರೇಷನ್ ಮಾಡಿ ನಾನು ತಲೆ ತಿಂದು ಅಪ್ರೂವಲ್ ತಗೊಂತಿಲ್ಲ ಆದ್ರೆ ಇವತ್ತು ಯಾಕೆ ಹೀಗೆ ಮಾಡಿದ್ಲು ಸಾರ್ಥಕ್ಕೆ ಕೇಳಿದ್ರೆ ನಾನು ಹೇಳಿದ್ರೆ ಬಿಡಿ ಅಂದ್ಬಿಟ್ರು ಕಾಂತ ಕಾಲ್ ಮಾಡಿದಾಗ ರಿಸೀವ್ ಮಾಡಿಲ್ವಂತೆ ಜಸ್ಟ್ ಹೋಪ್ ಶಿ ಇಸ್ ಫೈನ್ ಅಲ್ಲ ನಾನು ಯಾಕೆ ಇವಳ ಬಗ್ಗೆ ಇಷ್ಟೊಂದು ಕೇರ್ ಮಾಡ್ತಿದ್ದೀನಿ ಅದು ಒಳ್ಳೆ ಅವಳು ಓಕೆನಾ ಅಂತ ನನಗೆ ಯಾಕೆ ಅನ್ನಿಸ್ಬೇಕು ನಾನು ಯಾಕೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ ಒಂಥರ ಭ್ರಮೆ ಅನ್ಸುತ್ತೆ ಆದ್ರೂ ರಿಯಲ್ ಆಗ್ತಿಲ್ಲ ಅನ್ಸುತ್ತೆ ಅಲ್ವಾ ರಿಯಲ್ ಅನ್ಸಿದ್ರು ಭ್ರಮೆನೇ ಆಗಿರುತ್ತೆ ಎಲ್ಲಾನು ಒಟ್ಟೊಟ್ಟಿಗೆ ಆಗುತ್ತೆ ಬಟ್ ಆ ಕನ್ಫ್ಯೂಷನ್ ಅಲ್ಲೂ ಏನೊಂದು ಖುಷಿ ಇದೆ ಯಾರಿಗೇನೇ ಆದ್ರೂ ನಿನಗೆ ನಿನ್ ಹುಡುಗಿ ಆರಾಮಾಗಿದ್ದಾಳ ಅವಳಿಗೆ ಏನು ಆಗಿಲ್ವಾ ಅನ್ನೋ ಪ್ರಶ್ನೆ ಮೂಡ್ಬೇಕು ಯಾಕೆ ಬರೀ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ ಅದು ಕಾಮನ್ ಸಿನಾರಿಯೋ ಅಮೂಲ್ಯ ನಮಗೆ ಯಾರು ತುಂಬ ಇಷ್ಟನೋ ಅವ್ರು ನಮಗೆ ಸ್ವಲ್ಪ ದೂರದಲ್ಲಿದ್ರು ನಾವು ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತೀವಿ ಹಾಗೆ ಮಿಸ್ ಮಾಡ್ಕೊಳ್ವಾಗ ನಮ್ಮ ತಂದೆಲಿ ಅವ್ರ ಬಗ್ಗೆ ತುಂಬಾ ಕಾಳಜಿ ಇರುತ್ತೆ ಆ ಕಾಳಜಿ ಎಷ್ಟಿರುತ್ತೆ ಅಂದರೆ ಎಲ್ಲಿ ನಾವು ಇಷ್ಟಪಡೋರಿಗೆ ತೊಂದರೆಗಳು ಅಥವಾ ಕಷ್ಟಗಳಾಗುತ್ತೆ ಅಂತ ಬಹಳಷ್ಟು ಲೆಕ್ಕಾಚಾರ ಮಾಡ್ತಿರುತ್ತೆ ನಾವು ತುಂಬಾ ಇಷ್ಟಪಡೋರು ಎಲ್ಲಾದರೂ ಹೊರಗಡೆ ಹೋದಾಗ ಅವ್ರಿಗೆ ಅಕಸ್ಮಾತ್ ಆಕ್ಸಿಡೆಂಟ್ ಆಗಿಬಿಡುತ್ತಾ ಅಥವಾ ತೊಂದರೆ ಆದರೆ ಅವ್ರಿಗೆ ಕ್ಷೇಮವಾಗಿ ಮನೆ ವಾಪಸ್ ಬರಲಿ ಅಂತ ನಮ್ಮ ಮನಸ್ಸು ತುಂಬ ಯೋಚನೆ ಮಾಡುತ್ತೆ ಅಂದರೆ ತುಂಬ ಬೇಕಾದವಳ ಐ ಮೀನ್ ಅಫ್ಕೋರ್ಸ್ ಶಿ ಇಸ್ ಮೈ ರಿಲೇಟಿವ್ ಶಿ ಇಸ್ ಮೈ ಫ್ಯಾಮಿಲಿ ಬಟ್ ಇಷ್ಟು ದಿನ ಯಾವತ್ತೂ ಈ ಥರ ನೆಗೆಟಿವ್ ಆಗಿ ಯೋಚನೆಗಳು ಬರ್ತಿರ್ಲಿಲ್ಲ ಅಂದರೆ ನಾನೀಗ ಅವಳನ್ನ ಮೊದಲಿಗಿಂತ ಸುಮ್ಮನೆ ಯಾಕೆ ಇಷ್ಟೊಂದು ಕನ್ಫ್ಯೂಷನ್ ಒಂದು ಕಾಲ್ ಮಾಡಿ ಮಾತಾಡಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ವೇದಾಂತ್ ಬಾವ ಬೆಳಗ್ಗೆ ಮೆಸೇಜು ಇವಾಗ ಕಾಲು ನೀವೇ ಕಾಲ್ ಮಾಡಿದ್ದೀರಾ ಅಂದ್ರೆ ಕೇಳೇ ಬಿಡ್ತೀನಿ ಹಲೋ ಅಮೂಲ್ಯ ಅಯ್ಯೋ ಓಕೆ ಭಾವ ನನ್ನ ಅಮ್ಮು ಅಲ್ಲ ಅದಿತಿ ಅದಿತಿ ನಂಬರ್ ಡಯಲ್ ಮಾಡ್ಬಿಟ್ನ ಕೇಳಲ್ಲ ಮತ್ತೆ ಇವಳು ಯಾಕೆ ರಿಸೀವ್ ಮಾಡಿದ್ಲು ಭಾವ ನೀವು ಅಮ್ಮುಗೆ ಕಾಲ್ ಮಾಡಿರೋದು ಬಟ್ ರಿಸೀವ್ ಮಾಡಿದ್ ನಾನಷ್ಟೇ ನೀವು ಕನ್ಫ್ಯೂಸ್ ಆಗ್ಬೇಡಿ ನೋ ಕನ್ಫ್ಯೂಷನ್ ಯಾಕೆ ನಿಮ್ಮ ಅಕ್ಕ ಇಲ್ವಾ ಅವಳಿಗೆ ಫೋನ್ ಕೊಡು ಇದ್ದಾಳೆ ಬಾಬಾ ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ನನ್ನ ಪ್ರಶ್ನೆಗೆ ಆನ್ಸರ್ ಹೇಳಿ ಪ್ರಶ್ನೆನಾ ಹಾ ಬಾಬಾ ನೀವು ಬೆಳಗ್ಗೆ ಅಕ್ಕಂಗೆ ಮಿಸ್ ಯು ಅಂತ ಮೆಸೇಜ್ ಮಾಡಿದ್ರಿ ತಾನೆ ನಾನು ಅದನ್ನ ಅಕ್ಕಂಗೆ ಹೇಳ್ದೆ ಆದ್ರೆ ಅವಳು ಇದನ್ನ ನಂಬಲೇ ಇಲ್ಲ ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡಿದ್ರು ಇವ್ರು ನೋಡ್ಬಿಟ್ಲಾ ನೀವು ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡಿದ್ರಿ ಅಂತಾನು ಹೇಳ್ದೆ ಆದ್ರೆ ಅದನ್ನು ಅವಳು ನಂಬಲೇ ಇಲ್ಲ ಗೊತ್ತಾ ಹಲೋ 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 ಹಾ ಅಕ್ಕನೇ ಬಂದ್ಲು ಮಿಸ್ ಯು ಅಂತ ಮೆಸೇಜ್ ಮಾಡಿರೋದು ನೀವೇ ಅಂತ ಹೇಳ್ಬಿಡಿ ಏನೋ ಕೇಳೋದಕ್ಕೆ ಕಾಲ್ ಮಾಡಿದ್ರೆ ಇಲ್ಲಿ ಇನ್ನೇನೋ ಆಗೋ ಥರ ಇದೆಯಲ್ಲ ತಗೊಳ್ಳೆ ಏನ್ ಮುಖ ನೋಡ್ತಿದ್ಯಾ ಗೋಪಾಲ ಯದು ಭೂಷಣ ಹಲೋ ಕುಂದ ಕೃಷ್ಣ ಹಲೋ ಹಲೋ ಸದ್ಯ ಕಾಲ್ ಕಟ್ ಮಾಡಿ ಸೇಫ್ ಆದೆ ಹಲೋ ಸುಳ್ಳೆ ಪುಳ್ಳೆ ಹೆಸರಿಟ್ಕೊಂಡು ಮಾತಾಡ್ತಿದ್ದೆ ಇಲ್ಲ ಕಡೆ ವೇದ ಮಾಮನ ಜೊತೆ ನಾನೇ ಮಾತಾಡ್ದೆ ಅಯ್ಯೋ ನಿತ್ಕೊಳ್ಳ ಅಮ್ಮ ಹಳೆ
ವೇದಾಂತ್, ನಾಕ್ ಮಾಡಿ ಒಳಗಡೆ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ನಾನು ನಾಕ್ ಮಾಡ್ಕೊಂಡೇ ಬಂದೆ ವೇದಾಂತ್. ಮೋಸ್ಟ್ಲಿ ನಿಮಗೆ ಕೇಳಿಸಿಲ್ಲ ಅನ್ಸುತ್ತೆ. ಏನು ವಿಷಯ? ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಸಾರಿ, ನನಗೆ ಟೈಮ್ ಇಲ್ಲ. ಅಯ್ಯೋ, ನೀವು ಮೇಲ್ಗಡೆ ಬೀದಿ ಹುಡುಗರಲ್ವಾ? ಇಲ್ಲಿ ಯಾಕ್ರಪ್ಪ ಕೂತಿದ್ದೀರಾ? ಅಕ್ಕಪಕ್ಕದ ಬೀದಿಲಿರೋ ಎಲ್ರಿಗೂ ನಮ್ಮ ಬಗ್ಗೆ ಗೊತ್ತು. ನಮ್ಮ ಅಮೂಲ್ಯಕ್ಕಂಗೆ ಗೊತ್ತಿವಲ್ರ? ಅಮೂಲ್ಯಕ್ಕನ? ನಮ್ಮ ಅಮೂಲ್ಯಕ್ಕನೇ. ಅಮ್ಮ, ನೀವು ಅಮೂಲ್ಯಕ್ಕನ ತಾಯಿ ಅನ್ಸುತ್ತೆ. ಅನ್ಸುತ್ತೆ ಏನೋ, ನಾನು ಅವ್ರ ಅಮ್ಮನೇ. ಒಳ್ಳೇದಾಯ್ತಮ್ಮ. ಅಮೂಲ್ಯಕ್ಕನ ನಮ್ಮ ಬಿಲ್ಡಿಂಗ್ ಇನಾಗ್ರೇಷನ್ ಫಂಕ್ಷನ್ಗೆ ಚೀಫ್ ಗೆಸ್ಟ್ ಆಗಿ. ಚೀಫ್ ಅಲ್ಲ, ಚೀಫು. ಈಗ ಯಾಕೋ ಅದೆಲ್ಲ ಸುಮ್ಮನೆ ನಿಂತ್ಕೊಳ್ತೀಯಾ? ಚೀಫ್ ಗೆಸ್ಟ್ ಆಗಿ ಅಮೂಲ್ಯಕ್ಕನ ಕರೆಯೋಣ ಅಂತ ಬಂದ್ವಿ. ಅವ್ರು ಬರಲ್ಲ ಅಂದ್ಬಿಟ್ರು. ಚೀಫ್ ಗೆಸ್ಟ್ ಆಗಿ ನನ್ನ ಮಗಳ? ಅವಳೇ ಯಾಕ್ರಪ್ಪ? ಅವ್ರು ಸಿಕ್ಕಾಬಿಟ್ಟೆ ಬೇಜಾನ್ ಫೇಮಸ್ ಅಮ್ಮ. ಹೌದಾ? ನನಗೆ ಗೊತ್ತಿರ್ಲಿಲ್ಲ. ದೀಪದ ಬುಡಲ್ಲಿ ಕತ್ಲು ಅಂತಾರಲ್ಲ, ಆ ಥರಮ್ಮ. ಅಮ್ಮ, ನಿಮಗೆ ಗೊತ್ತಿಲ್ಲದಲ್ಲೇ ಇರ್ಬೋದು, ಅದು ಯಾರು ಫೇಮಸ್ ಅನ್ನೋದಂತೂ ಸುಳ್ಳಲ್ಲ. ಅದಕ್ಕೆ ಬಂದ್ವಿ. ಅದು ಅವ್ರು ಎಷ್ಟು ಹೇಳಿದ್ರು ಒಪ್ಕೋತಾನೆ ಇಲ್ಲ ಅಮ್ಮ. ಹೌದಾ? ಹಾಗೆಲ್ಲ ನನ್ನ ಮಗಳು ಇಲ್ಲ ಅನ್ನಲ್ವಲ್ಲ. ನಮ್ಮ ಮನೆ ಬರ ಚೆನ್ನಾಗಿಲ್ಲ ಅಮ್ಮ, ನೋ ಅಂದ್ಬಿಟ್ರು. ಅವ್ರು ಬರಲಿಲ್ಲ ಅಂದ್ರೆ ಆ ಫಂಕ್ಷನ್ಗೆ ಕಳೆನೇ ಇರಲ್ಲ. ನೀವಾದ್ರೂ ಒಂದು ಮಾತು ಹೇಳಿ ಅಮ್ಮ. ಅಮ್ಮ, ನಿಮ್ಮ ಮಾತು ಕೇಳಿ ಅವ್ರು ಏನಾದ್ರು ಬರ್ತೀವಿ ಅಂತ ಒಪ್ಕೊಂಡ್ಬಿಟ್ರೆ ಈ ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ಮಾಡಿಯಲ್ಲ ಅಮ್ಮ. ಅಮ್ಮೋ, ಏ ಅಮ್ಮೋ, ನೀವೆಲ್ಲ ಇನ್ನೂ ಇಲ್ಲೇ ಇದ್ದೀರಾ? ಆದ್ರೆ 2 ಚಿಟಕಿ ಆಗಿದೆ. ಈಗ ಉಳ್ದಿರೋ ತೊಂದೆ ಬಾರ್ಸಾಕ್ಬಿಡ್ಲ? ಸುಮ್ಮನೆ ಸಾಕು. ಅಕ್ಕ, ನೀವು ರೌಡಿ ಬೇಬಿ ಅಂತ ಗೊತ್ತಕ್ಕ, ಆದ್ರೆ ನಾವು ನಿಮ್ಮ ವಿರೋಧಿಗಳು ಅಲ್ಲ, ಸಮಾಜ ಘಾತಕರು ಅಲ್ಲ. ಅಪರೂಪಕ್ಕೊಂದು ಒಳ್ಳೆ ವರ್ಡ್ ಯೂಸ್ ಮಾಡ್ದೆ ಕಣ. ಯಾಕೆ ಅಮ್ಮ ಬರಲ್ಲ ಅಂದ್ಯಂತೆ? ಪಾಪ ಎಷ್ಟು ಚೆನ್ನಾಗಿ ಕರೀತಾ ಇದ್ದಾರೆ. ಪಾಪ ಕಣೆ, ಹೋಗ್ಬಾರೆ. ಹೋದ ವರ್ಷ ಗಣೇಶನ್ ಕೂರಿಸಿದಾಗ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಅಯ್ಯೋ, ನಿಂಗಿದೆಲ್ಲ ಅರ್ಥ ಆಗಲ್ಲ, ಸುಮ್ಮನಿರ ಪರಿ. ಯಾಕಕ್ಕ ಒಳ್ಳೆ ಕಳ್ರನ್ ಟ್ರೀಟ್ ಮಾಡಂಗ್ ನಮ್ಮ ಮೇಲೆ ಮುನ್ಸ್ಕೊಂಡಿದ್ದೀರಾ? ನಾವು ಪೊರ್ಕಿಗಳಲ್ಲ, ನಮ್ಮ ಉದ್ದೇಶ ತುಂಬಾ ಒಳ್ಳೇದಿದೆ. ನೊಂದ ಜೀವಿಗಳಿಗೆ ಸಾಂತ್ವನ ಹೇಳೋ ವೇದಿಕನಕ ಇದು. ಇಷ್ಟೊಳ್ಳೆ ಕನ್ನಡ ಯಾವ ಗ್ಯಾಪಲ್ಲಿ ಕಲ್ತೀಯೋ? ಈಗ ಅದೆಲ್ಲ ಬೇಕಾ? ಆಗಲ್ಲ ಅಂದ್ರೆ ಆಗಲ್ಲ, ಸುಮ್ಮನೆ ಹೋಗ್ತಾ ಇರಿ. ಅಕ್ಕ, ನೀವು ನಮ್ಮ ಫಂಕ್ಷನ್ ಬರ್ಲಿಲ್ಲ ಅಂತಂದ್ರೆ ನಮ್ಮ ಫಂಕ್ಷನ್ ನೀರಿಲ್ದೇ ಇರೋ ಬಿನಿಗೆ ಆಗ್ಬಿಡುತ್ತೆ, ಹಸುನ ಇಲ್ದೇ ಇರೋ ಕೊಟ್ಟಿಗೆ ಆಗ್ಬಿಡುತ್ತೆ, ಸಿಮ್ಮೆ ಇಲ್ದಿರೋ ಮೊಬೈಲ್ ಆಗ್ಬಿಡುತ್ತೆ. ಸಾಕು ನಿಲ್ಸಪ್ಪ, ಸಾಕು ಕಣ. ಅಮ್ಮೋ, ಪಾಪ ಕಣೆ, ಹೇಗ್ ಬೇಡ್ಕೋತಿದ್ದಾರೆ ನೋಡೆ. ಇವರೆಲ್ಲ ನಾವು ನೋಡಿರೋ ಹುಡುಗರಲ್ವೇನೆ, ಗೊತ್ತಿರೋರೇನೆ. ಹೋಗ್ಬಾರೆ, ಪರವಾಗಿಲ್ಲ. ಹೇಗಿದ್ರು 2,000 ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನಿಲ್ಲ ಅಂದ್ರು ಅಮ್ಮನಿಗೋಸ್ಕರ ಪ್ಲಾನ್ ಮಾಡಿರೋ ಹೊಸ ಬಿಸ್ನೆಸ್ಗಾದ್ರೂ ಆಗತ್ತೆ. ಆದಿತ್ಯನೂ ಜೊತೆ ಕರ್ಕೊಂಡು ಹೋದ್ರಾಯ್ತು. ಏನಾದ್ರೂ ರಗಳೆ ಆದ್ರೆ ಓಡ್ ಬಂದ್ಬಿಡ್ಬೋದು. ಅಕ್ಕ, ಅವಾಗ್ಲೂ ಇದೇ ತರ ಇಮ್ಯಾಜಿನೇಷನ್ಗೆ ಹೋಗಿ ಕೈ ಎತ್ಬಿಟ್ಟೆ. ಈಗಲೂ ಅದೇ ಆಗ್ಬಿಟ್ರೆ ನನ್ನ ಹೊಟ್ಟೆಲಿ ಹಾರ್ಟ್ ಅಟ್ಯಾಕ್ ಆಗೋ ಡೌಟೇ ಇಲ್ಲ. ಏ ಅಮ್ಮೋ, ಏನ್ ಯೋಚನೆ ಮಾಡ್ತಿದ್ಯಾ? ಹೋಗ್ತೀಯೋ ಇಲ್ವೋ ಹೇಳು, ಸುಮ್ಮನೆ ಕಾಯಿಸ್ಬೇಡ. ಓಕೆ ಓಕೆ, ಅಕ್ಕ ಮನ್ಸ್ ಬದಲಾಯಿಸಿದಾಳೆ, ನಿಮ್ ಫಂಕ್ಷನ್ಗೆ ಬರ್ತಾಳೆ. ಯಾವ ತನಕ? ಏ ಕೋತಿಗಳ, ಈ ಅಕ್ಕನೆ ಕಂಡ್ರು. ಇರ್ಲಿ ಬಿಡ್ರು. ಅಯ್ಯೋ ಹುಡುಗರು. ಈ ಪ್ರಪಂಚದಲ್ಲಿ ವಿಚಿತ್ರ ಪ್ರಾಣಿ ಅಂತಿದ್ರೆ ಅದ್ ನೀನೊಬ್ಳೆ ಕಣೆ. ಏನ್ ಮುಖ ನೋಡ್ತಿದ್ಯಾ? ಬ್ಯಾಗ್ ತಗೊಂಡ್ ಒಳಗಡೆ ಬಾ. ಏ ಪರಿ, ನಿಂಗೆ ಸ್ಟಮಕ್ ಬರ್ನಿಂಗು ಕಣೆ. ಏ ಇವಿಲ್ ಡೆಡ್ ದೇವ ಡೈನೋಸರಸ್, ಬಂದು ಬ್ಯಾಗ್ ತಗೊಂಡೋಗ್ರೆ. ಕೊನೆಗೂ ಈ ರೌಡಿ ಬೇಬಿ ಸ್ಟಾರ್ ಆಗೋದ್ಲು.
ಊಟ ಆಯ್ತಾ? ನಿಮ್ ಮೂತಿ ನೋಡಿದ್ರೆ ಊಟ ಆದಾಗಂತೂ ಕಾಣ್ತಿಲ್ಲ. ಮತ್ತ್ಯಾಕೆ ಹೊತ್ತಲ್ಲಿ ಕಾಫಿ ಕುಡಿತಿದ್ದೀರಾ? ಅದ್ಯಾಕೆ ಹಾಗೆ ನೋಡ್ತಿದ್ದೀರಾ? ನಾನೇನು ಕೇಳಬಾರ್ದನ್ನು ಕೇಳಲಿಲ್ಲ. ಏನೋ ಆ ಥರ ಎಲ್ಲ ಏನೂ ಇಲ್ಲ. ನೀನು ಬಂದಿಯಲ್ಲ, ಒಳ್ಳೇದಾಯ್ತು. ಕಾಂತ ಫೋನ್ ಮಾಡಿದ್ರಾ? ಇಲ್ಲ, ನಿಮ್ಮ ಎದೆ ಡಬ್ ಡಬ್ ಬಂದಿದ್ದು ಕೇಳಿಸ್ತು, ಅದಕ್ಕೆ ಓಡ್ ಬಂದ್ಬಿಟ್ಟೆ. ಯಾರಿ ಬೆಡಗಿ ಬೆಳ್ಳಂ ಬೆಳ್ಳಿ ಮೈಯ ಹುಡುಗಿ ನೋಡಿ ನೋಡಿ ತಲೆ ಚಕ್ಕರೆ ರಾಗಿ ಸೋದು ಹೋದೆ ಮನಸ್ಸು ಕರಗಿ. ನೋಡಿ, ಇದೇ ಸೌಂಡು ಡಿಟ್ಟೋ ಹೀಗೆ ಬಡ್ಕೋತಾ ಇತ್ತು. ಎಲ್ಲಿ ಡಬ್ ಡಬ್ ಅಂದ್ರೆ ಅಲ್ಲಿ ನನಗೆ ಮಿಸ್ ಯು ಅಂತ ಕೇಳಿಸ್ತಾ ಇತ್ತು. ನನ್ನ ಆಬ್ಸೆನ್ಸ್ ಎಷ್ಟು ದೊಡ್ಡ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ತಿದೆ ಅಂತ ಗೊತ್ತಾದ್ಮೇಲೆ ನನಗೆ ಮನೇಲಿರೋಕ್ಕೆ ಆಗಲಿಲ್ಲ. ಅದಕ್ಕೆ ಬಂದ್ಬಿಟ್ಟೆ ಬಾಸ್. ಅದು ಸರಿ, ನಾನು ನಿಮ್ಮ ಹತ್ರ ಬರ್ತಿದ್ದಂಗೆ ನಿಮ್ಮ ಹಾರ್ಟ್ ಯಾಕೆ ಬಡ್ಕೊಳ್ಳೋಕೆ ಶುರುವಾಗುತ್ತೆ ಬಾಸ್? ಐ ಥಿಂಕ್ ಮೋಸ್ಟ್ಲಿ ಹುಷಾರು ಬಾಸ್, ಅನ್ಯಾಯವಾಗಿ ಒಂದೆರಡು ನೋಣ ಸೂಸೈಡ್ ಮಾಡ್ಕೊಂಡ್ಬಿಡುತ್ತೆ. ಬ್ರಹ್ಮ ಬ್ರಹ್ಮ ಬ್ರಹ್ಮಾನಂದ ಆತ್ಮಾನಂದ ಚಂದ ಚಂದ ನೇತ್ರಾನಂದ ಗೆಲುವೆ ಒಲವೇ ನಿತ್ಯಾನಂದ. ಏನ್ರಿ ನಿಮ್ದು? ನಮ್ದೇನು ಇಲ್ಲ ಬಾಸ್, ಎಲ್ಲ ನಿಮ್ದೆ. ತಾವು ಯಾಕೆ ಒಬ್ಬೊಬ್ಬರೇ ಮಾತಾಡ್ತಾ ಒಂದೇ ಕಡೆ ಇದ್ಕೊಂಡು ಮೋನ ಆಕ್ಟಿಂಗ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ಲಿಲ್ಲ ಬಾಸ್. ಸಾಹಿತ್ಯ ಇಂತೋಳು ಅಂತ ಮೊದಲೇ ಗೊತ್ತಿತ್ತು. ಅವನಿಗೆ ಸಾಹಿತ್ಯ ಅಂದರೆ ಆಗಲ್ಲ. ಸುಮ್ಮನಿರೋ ಆದ್ಯ, ನಾವೆಲ್ಲರೂ ಆ ಸಾಹಿತ್ಯನ ಬಗ್ಗೆ ಈ ಆ್ಯಂಗಲ್ನಲ್ಲಿ ಯೋಚನೆ ಮಾಡಿರಲಿಲ್ಲ. ಅವಳು ನಿಜವಾಗ್ಲೂ ಸೊಸೆಯಾಗಿ ಬಂದ್ಬಿಡ್ತಾಳೇನೋ ಅನ್ನೋ ಟೆನ್ಷನಲ್ಲಿದ್ವಿ. ಅದನ್ನು ಕರೆಕ್ಟೇ. ಆದರೆ ಇವಾಗ ಅಣ್ಣಂಗೆ ಸಾಹಿತ್ಯ ಅಂದರೆ ಇಷ್ಟ ಇಲ್ಲ ಅಂತ ಆಯಿತು. ಆದರೆ ಅದಕ್ಕಿಂತ ಮುಖ್ಯವಾಗಿ ವೇದಾಂತ್ ಮನಸ್ಸಲ್ಲಿ ಅಮೂಲ್ಯ ಮೇಲಿರೋ ಭಾವನೆ ಪ್ರೀತಿನೇ ಅಂತ ಅರ್ಥ ಆಗಬೇಕಲ್ವಾ? ಹೌದು, ಮೊದಲು ಈ ಕೆಲಸ ಆಗಬೇಕು, ನಾವೇನಾದರೂ ಮಾಡಲೇಬೇಕು. ಅದು ಅಷ್ಟು ಸುಲಭ ಅಲ್ಲ. ನಾವೇನಾದರೂ ಮಾತಾಡೋಕೆ ಹೋದರೆ ನನಗೆ ಹುಡುಗಿರಂದ್ರೆ ಆಗಲ್ಲ,
ಲವ್ ಗಿವ್ ಅಂದರೆ ಮೊದಲೇ ಆಗಲ್ಲ ಅಂತ ಬಿಲ್ಡಪ್ ಕೊಡ್ತಾನಷ್ಟೆ. ಹೇಳಿ ಕೇಳಿ ನಿನ್ನಣ್ಣ ಆಗ ಅದು ನಿಜಾನೇ ಬಿಡು. ಪ್ರಾಬ್ಲಮ್ ಹೇಳೋದಲ್ಲ, ಸೊಲ್ಯೂಷನ್ ಕೊಡಿ. ಬಾವ, ನೀವು ಕೌಂಟ್ರ್ ಕೊಟ್ಕೊಂಡು ಸ್ಮೈಲ್ ಕೊಟ್ಕೊಂಡಿದ್ರೆ ಏನು ಯೂಸ್ ಆಗಲ್ಲ. ಆಫೀಸಿಗೆ ಬೇರೆ ಲೀವ್ ಹಾಕಿದ್ದೀವಿ, ಏನಾದರೂ ಮಾಡಲೇಬೇಕು. ಹೊಸ್ದಾಗಿ ಏನು ಮಾಡೋ ಅಗತ್ಯ ಇಲ್ಲ. ಈಗೇನು ಮಾಡ್ತಿದ್ದೀವೋ ಅದೇ ಸರಿಗಿದೆ. ಸಾಕು ಸುಮ್ಮನೆ. ಎಲ್ಲ ಆದಾಗ ಸರಿಯಾಗತ್ತೆ ಅಂತ ನಾವು ಸುಮ್ಮನೆ ಇದ್ರೆ ಅಣ್ಣ ಅಮ್ಮನ ಮಾತಿಗೆ ಕಟ್ಬಿಟ್ಟು ಸಾಯ್ತನ್ ಮದುವೆ ಆಗ್ತಾನಷ್ಟೆ. ಈ ಸ್ಮೈಲ್ ಯಾವ ಖುಷಿಗೋ. ನೀವೆಲ್ಲ ಸೇರ್ಕೊಂಡು ಸಾಹಿತ್ಯ ನಿನಗೆ ಒಳ್ಳೆ ಜೋಡಿ, ಸಾಹಿತ್ಯ ಅಂದರೆ ನಿನಗಿಷ್ಟ ಅಂತ ಉರ್ಸಿದಕ್ಕೆ ತಾನೇ ನಿಮ್ಮಣ್ಣ ಎಲ್ಲಾನು ಬಾಯ್ ಬಿಟ್ಟಿದ್ದು. ಹೌದು, ನಾನು ಸ್ಮೈಲಿನ ಅರ್ಥನೋ ಅದೇನೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ, ಮನ್ಸಲ್ಲಿ ಏನಿದೆಯೋ ಅದನ್ನು ಹೇಳಿದ್ರೆ ಸರಿ. ಅದು ಹಾಗಲ್ಲ ಕಣೆ, ನೀವು ಬಾಯಿ ಬಿಡಿಸಿದ ರೀತಿಲಿ ಒಂದು ಜಾದು ಇದೆ. ಆ ಜಾದು ಮತ್ತೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ಜಾದುನ? ಏನದು? ಈಗ ನೀವು ಉರ್ಸಿರೋ ಥರ ಮತ್ತೆ ನೀವು ಅವ್ರನ್ನ ಇಂಡೈರೆಕ್ಟಾಗಿ ಕೆಣಕ್ತಾ ಹೋದ್ರೆ ಅಮೂಲ್ಯನ್ ಪ್ರೀತಿಸ್ತಿರೋ ವಿಷಯನೂ ಅವ್ರು ಒಪ್ಕೊಳ್ತಾರೆ ಅನ್ನೋದು ನನ್ನ ಥಿಯರಿ. ಇಷ್ಟು ಬಿಡಿಸಿ ಹೇಳಿದ್ಮೇಲೂ ತಾನೇ ಬ್ರಿಲಿಯಂಟ್ ಅಂದ್ಕೊಂಡಿರೋ ವಸಿಷ್ಠ ಮನೆತನದ ಕುಡಿಗಳಿಬ್ರಿಗೂ ಅರ್ಥ ಆಗ್ಲಿಲ್ಲ ಅಂದ್ರೆ ಐ ಆಮ್ ರಿಯಲಿ ಸಾರಿ. ನಾಟ್ ಅ ಬ್ಯಾಡ್ ಪ್ಲಾನ್ ಎಟ್ ಆಲ್. ಪರವಾಗಿಲ್ಲ, ನನ್ನ ಗಂಡನ ತಲೆಯಲ್ಲೂ ಕೆಲವೊಮ್ಮೆ ಬಲ್ಬ್ ಆನ್ ಆಗತ್ತೆ. ದಾಸವಾಳದ ಹೂವ ಪಟ್ಟೈಕಳಿಗೆಲ್ಲ ಹಟ್ಟೆಲ್ಲ ನೋವ. ದಾಸವಾಳದ ಹೂವ ಪಟ್ಟೈಕಳಿಗೆಲ್ಲ ಹಟ್ಟೆಲ್ಲ ನೋವ. ದಾಸವಾಳದ ಹೂವ ಪಟ್ಟೈಕಳಿಗೆಲ್ಲ ಹಟ್ಟೆಲ್ಲ ನೋವ. ಬನ್ನಿ ಅಕ್ಕ, ಬನ್ನಿ ಅಕ್ಕ, ಬನ್ನಿ 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 ಬನ್ನಿ.